ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪುರಸಭೆ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಬೆಂಗಳೂರು ಮತ್ತು ರಾಮದುರ್ಗ ಶಾಖೆ ಪೌರ ಸೇವಾ ನೌಕರರು ಸೇವಾ ಸಂಘ ವತಿಯಿಂದ 2ನೇ ದಿನ ಮುಷ್ಕರ ನಡೆಯುತ್ತಿದೆ. ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಗೈರು, ಕಚೇರಿ ಕೆಲಸ, ಕಸ ಸಂಗ್ರಹಣೆ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸೌಲಭ್ಯಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ನಗರಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಇಡಿ ನೇಮಕಾತಿ ಮಾಡಬೇಕು. 2022ನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ ಎಸ್ಎಫ್ಸಿ ವೇತನ ನಿಧಿಯಿಂದ ಪಾವತಿಸಬೇಕು. ಇನ್ನು ಅನೇಕ ಬೇಡಿಕೆಗಳು ಇದ್ದಿದ್ದು ಅವುಗಳನ್ನು ಪೂರೈಸಬೇಕು. ಒಂದು ವೇಳೆ ಬೇಡಿಕೆಗಳನ್ನು ಪೂರೈಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತ ಆಗಬಹುದು. ಇನ್ನು ಹೋರಾಟ ಗೆಲ್ಲುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ತಾಲೂಕು ಅಧ್ಯಕ್ಷರಾದ ರೇಣುಕಾ ಹಲಗಿ ಮಾತನಾಡಿದರು. ಇನ್ನು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಂಡ ಕುಮಾರ್ ಸಿಗ್ಲಿ, ಹನುಮಂತ್ ಕಾರಡಿ, ರವೀಂದ್ರ ಅಂಗಡಿ, ಸಿದ್ದವೀರ್ ಕೋಟೆ, ಪ್ರಕಾಶ್ ಪಾಟೀಲ್, ಸಂಜಯ್ ರಾಥೋಡ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನಾವೆಲ್ಲ ಪೌರ ಕಾರ್ಮಿಕರು ಮತ್ತು ಲೋಡರ್ಸ್, ಕ್ಲೀನರ್ಸ್, ವಾಟರ್ ಸಪ್ಲೈದವರು ಮತ್ತು IT ಸ್ಟಾಫ್, ಕಂಪ್ಯೂಟರ್ ಆಪ್ರೇಟ್ರು ಇವರೆಲ್ಲರನ್ನೂ ಕಾಯಂ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಿ ನೌಕರರ ಅಂತ ಹೇಳಿ ಪರಿಗಣಿಸಬೇಕು. ಮತ್ತು ಎಲ್ಲರಿಗೂ SFC ಹಣದೊಳಗೆ ಅವರಿಗೆ ವೇತನ ಸಿಗೋಂಗೆ ಆಗಬೇಕು ಅಂಥೇಳಿ ಎಲ್ಲರೂ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆ ಬರೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಬಂದ ತಕ್ಷಣ ನಾವು ಅವ್ರ ಅಪ್ಪಣೆ ಮೇರೆಗೆ ಏನಾಗುತ್ತೋ ಅದನ್ನು ಮುಂದಿಂದು ನಾವು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಮುಂದ್ಗಡೆ ಕುಂತಿದ್ದಾರೆ ಮೇಡಮ್, ಅವ್ರು ಯಾರು? ಎಲ್ಲ ಒಂದೇ ಸರ, ಮತ್ತೆ ಬೇರೆ ಬೇರೆ ಯಾಕಿದೆ? ಅದು ಸದ್ಯಕ್ಕೆ ಅಂತ ಸ್ವಲ್ಪ ಇದಾಗಿದೆ, ಅದನ್ನು ಸರಿಪಡಿಸ್ಕೋತೀವಿ ಮುಂದೆ ಒಂದು ಇದರೊಳಗೆ. ಅಂದ್ರೆ ಸಂಘಟನೆ ಬೇರೆ ಬೇರೆ ಇದೆ. ಹೌದು ಸರ್. ಅವ್ರದ್ದು ಬೇಡಿಕೆ ಈಡೇರ್ತೇನೆ ರೀ ಮೇಡಮ್? ಈಗ ನಾವು ಇನ್ನೂ ಇದನ್ನು ಹೇಳೋದು ಮಾಹಿತಿ ಇಲ್ಲ ಅಷ್ಟು. ನಿಮ್ಮದು ಬೇಡಿಕೆ? ನಮ್ಮದು ಸೇಮ್ ಬೇಡಿಕೆ ಅದಾವೆ ಸರ್. ನಮ್ಮನು ಪೌರ ಕಾರ್ಮಿಕರನ್ನೆಲ್ಲ ಕೆಲವೊಂದು ಮಂದಿ ಇದ್ರ ಮ್ಯಾಗ ಅದಾರ ನೇರ ಪಾವತಿ ಒಳಗೆ, ಅವ್ರನ್ನೆಲ್ಲ ಕಾಯಂ ಮಾಡಬೇಕು. ಹೊರಗುತ್ತಿ ಒಳಗೆ ಇರೋರನ್ನ ಮೇಲಿನ ಆದೇಶ ಬರೋವರೆಗೂ ಹೋರಾಟ ಮಾಡ್ತೀವಿ ಸರ್. ಯಾವಾಗಿಂದ ಕೂತ್ಕೊಂಡಿದ್ದೀವಿ? ನಾವು ನಿನ್ನೆಯಿಂದ ಕೂತ್ಕೊಂಡಿದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ರೇಣುಕಾ ಹಲ್ಗೆ ಅಂತ ಹೇಳಿ, ಇದಕ್ಕೆ ನಮ್ಮ ಶಾಖಾ ಅಧ್ಯಕ್ಷ. ಸರ್, ನಮ್ಮ ಬೇಡಿಕೆಗಳು ರೀ, ಈಗ ನಮ್ಮ ವಾಹನ ಚಾಲಕರು ಅವರು ದಿನಗೂಲಿ ಮೇಲೆ ಇದ್ದಾರೆ ಸರ್. ಅವ್ರದ್ದು ಒಳಗುತ್ತಿಗೆ ನೇರ ಪೋತಿ ಒಳಗೆ ಒಳಪಡಿಸ್ಬೇಕು ರೀ. ಆಮೇಲೆ ನೀರು ಸರಬರಾಜು ಸಹಾಯಕರು ಅದಾರೆ ಸರ್, ಅವರು ನೇರ ಪೋತಿ ಒಳಗೆ ಒಳಪಡಿಸ್ಬೇಕೈತೆ ರೀ. ಆಮೇಲೆ ನಮ್ಮದು ರಾಜ್ಯ ಸರ್ಕಾರಿ ನೌಕರದ ಸೌಲಭ್ಯ ನಮ್ಮ ಮುನ್ಸಿಪಲ್ ನೌಕರಿಗೆ ಸೌಲಭ್ಯ ಇದು ಮಾಡ್ಬೇಕಂತೇಳಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ರೀ. ನಮ್ಮ ನೌಕರ ಸಂಘ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಇದು ಮಾಡತ್ತೀವಿ ಸರ್. ಯಾವಾಗಿಂದ ಕೂತ್ಕೊಂಡಿದ್ದೀವಿ? ನಿನ್ನಿಂದ ಇದು ಮಾಡಿ ಸರ್, 30 ತಾರೀಕಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮತ್ತು ಪುರಸಭೆ ಮುಂಭಾಗದಾಗ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರದ್ದು? ಸರ್, ನಮ್ಮದು ಸರ್ಕಾರದಿಂದ ಪೌರ ಸೇವಾ ನೌಕರ ಸೇವಾ ಸಂಘ ಅಂತೇಳಿ ನಮ್ಮದು ರಾಜ್ಯ ಸರ್ಕಾರದಿಂದ ಅಧಿಕೃತ ಇರೋದು ನಮ್ಮದು ಐತೆ ಸರ್ ಸಂಘರೇ. ಅದಕ್ಕೆ ನಮ್ಮ ಸಂಘದ ಸೂಚನೆ ಪ್ರಕಾರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್, ಅನಿರ್ದಿಷ್ಟ ಅವಧಿ ಸರ್. ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಮುಂದೆ ನಮ್ಮ ರಾಜ್ಯ ಸಂಘದವ್ರು ಏನು ನಿರ್ಣಯ ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ ಸರ್, ಕ್ರಮಕ್ಕೆ ಕೊಡ್ತೀವಿ ಸರ್.